ನೀನು ಸಾಮಾನ್ಯ ಅಸ್ತ್ರಕ್ಕೆ ಬಗ್ಗೋ ನಾಗಿಣಿಯಲ್ಲ ಅಂತ ಗೊತ್ತಾಗೋಯ್ತು. ನನ್ನ ಅಂತಿಮ ಅಸ್ತ್ರ ಬ್ರಹ್ಮಾಸ್ತ್ರನ ಉಪಯೋಗಿಸದೆ ವಿಧಿ ಇಲ್ಲ. ಮಹಾಕಾಲ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅತ್ತೆ. ಇವರೆಲ್ಲ ಹೇಳೋ ಹಾಗೆ ನಾನು ಸತ್ಯವಾಗ್ಲೂ ನಾಗಿಣಿನೇ. ನಾನು ವಾಸುಕಿ ವಂಶದವಳು. ನನಗೂ ಈ ಲೋಕಕ್ಕೂ ಯಾವ ಸಂಬಂಧನೂ ಇಲ್ಲ. ನೋಡಿದೆ ಹೇಮ, ಕೇಳಿಸ್ಕೊಂಡ್ಯಾ? ಈಗಲಾದ್ರೂ ನಂಬಿಕೆ ಬಂತ ನಾವು ಹೇಳಿದ ಮಾತು ಸತ್ಯ ಅಂತೇಳಿ? ನನಗೆ ಯಾವ್ದು ನಂಬೋದು ಯಾವ್ದು ಬಿಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿನಗೇನ್ ಮಾಡಿದ್ದೆ ಅಂತ ನಂಬಿಕೆಗೆ ದ್ರೋಹ ಮಾಡಿದೆ ಅಮೃತ ನೀನು. ನಮ್ಮ ಅರ್ಜುನ್ ಮದುವೆ ಆಗಿ ನಮ್ಮ ಮನೆಗೆ ಬಂದಾಗಿಂದ ನೀನೇ ನಾಗಿಣಿ ನಾಗಿಣಿ ಅಂತ ಎಲ್ರೂ ಹೇಳ್ತಾ ಇದ್ರು. ಆದ್ರೆ ನಾನು ನಿನ್ನ ನಂಬಿದ್ದೆ. ನಿನ್ನ ಹಾಗೆ ಇರೋ ಶೇಷ ಬಂದು ನಮ್ಗೆಲ್ಲ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನೇ ನಾಗಿಣಿ ಇರಬಹುದು ಅಂತ ನನ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಮೃತ. ಅದಕ್ಕೆ ಒಂದು ಬಲವಾದ ಕಾರಣ ಇತ್ತು. ಕಾರಣಗಳು 100 ಅಲ್ಲ 1000 ಇದ್ರೂ ಸಹ ನಂಬಿಕೆ ಅನ್ನೋದು ಈ ಪ್ರಪಂಚದಲ್ಲಿ ಹಾಗೆ ನಿಮ್ಮ ನಾಗಲೋಕದಲ್ಲಿ ದೊಡ್ಡದು ಅನ್ನೋ ಒಂದು ಸಣ್ಣ ಪರಿಜ್ಞಾನ ಇರ್ಲಿಲ್ವಾ ನಿನಗೆ? ನಿನ್ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ದೆ. ಇದನ್ನ ನೀನು ಸಾಕಷ್ಟು ಸಲ ನಿನ್ ಬಾಯಾರೆ ಹೇಳ್ಕೊಂಡಿದ್ಯಾ. ಇಂಥ ತಾಯಿಗೆ ಹೆಜ್ಜೆ ಹೆಜ್ಜೆಗೂ ಮೋಸ ಮಾಡ್ತಾ ಇದ್ದೀನಿ ಅಂತ ನಿನಗೆ ಒಂದು ಸಲನೂ ಅನ್ನಿಸ್ಲಿಲ್ವಾ? ಮಾತಾಡು. ನಿಮ್ಮ ಪ್ರಶ್ನೆಗಳಿಗೆ ನಾಗಿಣಿ ಹತ್ರ ಉತ್ತರ ಇಲ್ಲ ತಾಯಿ. ಅತ್ತೆಮ್ಮ ನಿನ್ನ ನಾಗಿಣಿ ನಾಗಿಣಿ ಅಂತ ಎಷ್ಟು ಸಲ ಹೇಳಿದ್ರು ಅವ್ರ ಮಾತನ್ನ ನಂಬದೆ ನಿನ್ ಪರವಾಗಿ ನಿಂತೆ. ಅರ್ಜುನ್ನೇ ಮದುವೆ ಆಗ್ಬೇಕು ಅಂತ ಈ ಮನೆಗೆ ಬಂದಿದ್ ಮಯೂರಿಗಿಂತ ನೀನೇ ನಮ್ಮ ಅರ್ಜುನ್ಗೆ ಸರಿಯಾದ ಜೋಡಿ ಅಂತ ನಂಬಿ ಸಂತೋಷದಿಂದ ನಿನ್ನ ಮನೆ ತುಂಬಿಸ್ಕೊಂಡೆ. ನನ್ನ ಎಲ್ಲ ನಂಬಿಕೆಗಳಿಗೂ ಒಂದೇ ಸಲ ಎಳ್ಳು ನೀರು ಬಿಟ್ಬಿಟ್ಟಿಯಲ್ಲ ಅಮೃತ. ನನ್ನ ಮಗನ್ನ ಮದುವೆ ಆಗಿರೋಳು ಸಾಮಾನ್ಯ ಮನುಷ್ಯನಲ್ಲ, ನಾಗಿಣಿ ಅಂತ 4 ಜನಕ್ಕೆ ಗೊತ್ತಾದ್ರೆ ಅವ್ರ ಮುಂದೆ ನನ್ನ ತಲೆ ಎತ್ಕೊಂಡು ಹೇಗೆ ಓಡಾಡ್ಲಿ? ಅವ್ರಿಗೆ ಏನಂತ ಉತ್ತರ ಕೊಡ್ಲಿ ನಾನು? ಇನ್ನು ನನ್ನ ಅರ್ಜುನ್ಗೆ ಮದ್ವೆ ಆಗಿರೋದು ನಾಗಿಣಿ ಅಂತ ಗೊತ್ತಾದ್ರೆ ಅವನ್ ಪರಿಸ್ಥಿತಿ ಹೇಗಿರತ್ತೆ ಅಂತ ನನ್ನ ಕೈಲಿ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನನ್ನ ಮಗನ ಪ್ರೀತಿಗೆ ಭಾರಿ ಬಹುಮಾನನೇ ಕೊಟ್ಬಿಟ್ಟೆ ಅಮೃತ. ಈ ಬಹುಮಾನನ ನನ್ನ ಜೀವನ ಪೂರ್ತಿ ನೆನ್ಪಿಟ್ಕೋತೀನಿ. ನನ್ನ ಸೊಸೆ ಕೇಳ್ತಾ ಇರೋ ಒಂದೊಂದು ಮಾತು ನಿನಗೆ ಈಟಿಯಿಂದ ಚುಚ್ಚಿದಂಗೆ ಆಗ್ತಾ ಇದೆ ಅಲ್ವಾ?
ಅದಕ್ಕೆ ಅಲ್ವೇನೆ ತಲೆ ತಗ್ಸ್ಕೊಂಡು ನಿಂತಿದ್ಯಾ? ಮೋಸನ, ನಂಬಿಕೆ ದ್ರೋಹನ ಮಾಡೋದು ಸುಲಭ. ಅದು ಗೊತ್ತಾದ್ಮೇಲೆ ಅದನ್ನ ಎದುರಿಸೋದು ಅಷ್ಟು ಸುಲಭ ಅಲ್ಲ. ಮಣಿಯವರೇ, ಅರ್ಜುನ್, ಅರ್ಜುನ್ ಕಾಪಾಡಿ. ನಾಗಿಣಿ, ನಿನ್ನಂತ ಸಾವಿರಾರು ಹಾವುಗಳನ್ನ ಸದೆ ಬಡ್ದು ಅವುಗಳು ನರಕಕ್ಕೂ ಹೋಗದೆ ಸ್ವರ್ಗಕ್ಕೂ ಹೋಗದೆ ತ್ರಿಶಂಕು ಸ್ಥಿತಿಯಲ್ಲಿ ಅಂತರ್ಪಿಶಾಚಿಗಳಾಗಿ ಅಲಿಯೋ ಹಾಗೆ ಮಾಡಿದವನು ಈ ಭೈರವ ಬಾಬಾ. ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ಸವಾಲ್ ಹಾಕಿದ ಯಾವುದಾದ್ರೂ ನಾಗಿಣಿ ಇದ್ರೆ ಅದು ನೀನು ಮಾತ್ರ. ನಿನ್ನ ಮೂಲ ಸ್ವರೂಪ ಬಯಲು ಮಾಡೋದಕ್ಕೆ ನಾನು ಶತ ಪ್ರಯತ್ನ ಪಟ್ಟಿರಬಹುದು. ಆ ರೀತಿ ಪ್ರಯತ್ನ ಪಟ್ಟಾಗೆಲ್ಲ ನೀನು ನನ್ನ ಕೈಯಿಂದ ತಪ್ಪಿಸ್ಕೊತಾ ಇದ್ದೆ. ಯಾಕೆ ಹೇಳು? ಆಗ ನಿನ್ನ ಸಮಯ ತುಂಬಾ ಚೆನ್ನಾಗಿತ್ತು. ಬಾಬಾ, ನಾನು ಅವಳನ್ನ ನೋಡ್ತಾ ಇದ್ರೆ ನನ್ನ ರಕ್ತ ಕುದೀತಾ ಇದೆ. ಅವಳ ರಕ್ತ ನೋಡ್ದೆ ನನ್ನ ರಕ್ತ ತಣ್ಣಗಾಗೋದಿಲ್ಲ, ನನ್ನ ಕೋಪನ ತಣ್ಣಗಾಗೋದಿಲ್ಲ. ಏ ರುದ್ರ, ಸ್ವಲ್ಪ ತಾಳ್ಮೆಯಿಂದ ಇರು. ಎಲ್ಲದಕ್ಕೂ ಒಂದು ಸಮಯ ಅಂತ ಇರುತ್ತೆ. ಆ ಸಮಯ ಬಂದ ಮೇಲೆ ನಾವಿಲ್ಲಿ ಉಳಿಸ್ಕೋಬೇಕು ಅಂತಂದ್ರು ಇವಳು ಈ ಲೋಕದಿಂದ ಹೋಗ್ತಾಳೆ. ಇವಳು ನಾಗಿಣಿ ಅನ್ನೋದು ನನಗೆ ಮೊದಲಿಂದಲೂ ಅನುಮಾನ ಇತ್ತು. ಇವಳ ಗೊಂಬೆಯನ್ನ ಮಾಡಿ ನನ್ನ ಮೂಲ ಸ್ಥಾನದಲ್ಲಿಟ್ಟು ಇವಳ ಚಲನವಲನಗಳನ್ನ ಗಮನಿಸ್ತಾ ಇದ್ದೆ. ಆಗ ಆ ಬೊಂಬೆಯ ಮೇಲೆ ಅರಿಶಿಣದ ನೀರು ಬೀಳ್ತಾ ಇತ್ತು. ಇದನ್ನ ನನ್ನ ಜೊತೆಗಿದ್ದ ರುದ್ರನ್ಗೂ ಕೂಡ ಹೇಳಿದ್ದೆ. ಆಗ ನಿನ್ನ ಅದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡ್ಬಿಟ್ಟೆ. ಈಗ ನಿನ್ನ ಅದೃಷ್ಟ ಕೆಟ್ಟಿದೆ. ಅದಕ್ಕೆ ಎಲ್ಲರ ಮುಂದೆ ನೀನು ನಾಗಿಣಿ ಅನ್ನೋದು ಸಾಬೀತಾಗೋಯ್ತು. ಈಗಲೂ ಕಾಲ ಮಿಂಚಿಲ್ಲ, ನಿನ್ನನ್ನ ಈಗಲೇ ಭಸ್ಮ ಮಾಡ್ಬಿಡ್ತೀನಿ. ಬಾಬಾ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನೀವು ಇವಳನ್ನ ಸಂಹಾರ ಮಾಡ್ತೀರಾ? ಸಂಹಾರ ಮಾಡದೆ ಇನ್ನೇನು ಸನ್ಮಾನ ಮಾಡಕ್ಕಾಗತ್ತಾ ಹೇಮ? ಎಂತ ಕೆಲಸ ಮಾಡಿದಾಳೆ ಇವಳು. ನಮ್ಮ ಮನೆಯಲ್ಲಿ ಯಾವಾಗ ಯಾರು ಪ್ರಾಣ ಕಳ್ಕೊಳ್ತಾರೋ ಅನ್ನೋ ಆತಂಕದಲ್ಲಿ ಕ್ಷಣ ಕ್ಷಣಕ್ಕೂ ಜೀವನ ಕೈಯಲ್ಲಿ ಹಿಡ್ಕೊಂಡು ಒದ್ದಾಡಿದ್ವಿ ನಾವು. ತಾಯಿ, ಶತ್ರು ಶೇಷನ ನಾಗಶೇಷನ ಉಳಿಸಬಾರ್ದು ಅಂತಾರೆ. ಅದನ್ನ ಮೀರಿ ನಾವು ಉಳಿಸಿದ್ರೆ ನಮಗೆ ಉಳಿಗಾಲ ಇರೋದಿಲ್ಲ. ಇವಳು ನಮಗೆ ಶತ್ರುನೂ ಹೌದು, ನಾಗನೂ ಹೌದು. ಇವಳನ್ನ ಆಹುತಿ ತಗೊಂಡು ಇವಳ ರಕ್ತದಲ್ಲಿ ಮಹಾಕಾಲನ್ಗೆ ಅಭಿಷೇಕ ಮಾಡ್ತೀನಿ.
ಅರ್ಜುನ್ ಹೆಣ್ಣು ಗಂಡಿಗೆ ಸೋಲೋದು ಅವನ ಲಕ್ಷಣಕ್ಕೆ ಹಾಗೆ ಅವನ ಶಕ್ತಿ ಸಾಮರ್ಥ್ಯಕ್ಕೆ. ನೀನು ಆ ಮನ್ಮಥನ್ ಥರ ಲಕ್ಷಣವಾಗಿದ್ಯಾ. ನಿನ್ನ ಹೆಸರಿಗೆ ತಕ್ಕಂತೆ ಮಹಾಭಾರತದ ಅರ್ಜುನನ್ ಥರ ಶಕ್ತಿಶಾಲಿ ಅನ್ನಿಸ್ತಾ ಇದೆ. ನಾನು ಸೋಲೋದಕ್ಕೆ ಇನ್ನೇನು ಬೇಕು ಹೇಳು. ಈಗ ನನಗೆ ಬೇಕಾಗಿರೋದು ನೀನು ನನಗೆ ಸೋಲ್ಬೇಕು. ನನ್ನ ಪ್ರೀತಿಲಿ ನೀನೇ ಕಳ್ಕೋಬೇಕು. ಬಾಬಾ, ನೀವು ಈ ನಾಗಣಿಗೆ ಕೊಡೋ ಚಿತ್ರ ಹಿಂಸೆ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಮುಂದಿನ 7 ಜನ್ಮಕ್ಕೂ ನೆನಪಿರಬೇಕು. ಹಾಗೆ ನೆನೆಸ್ಕೊಂಡ ಪ್ರತಿ ಕ್ಷಣನೂ ಇವಳು ಅಳಬೇಕು, ಅಂಜಬೇಕು. ಇವಳು ಒದ್ದಾಡೋದನ್ನ ನಾಗಲೋಕದ ನಾಗಗಳು, ಭೂಲೋಕದ ನಾಗಗಳು, ಕಾಳಿಂಗ ಲೋಕದ ನಾಗಗಳು ನೋಡಬೇಕು. ಹಾಗೆ ನಮ್ಮನ್ನ ನೋಡಿ ಇವರು ಮನುಷ್ಯರಲ್ಲ, ರಾಕ್ಷಸರು, ಇವರ ಸಹವಾಸವೇ ಬೇಡ ಅಂತ ನಮ್ಮಿಂದ ದೂರ ಇರಬೇಕು. ನೀನ್ ಹೇಳ್ದಾಗೆ ಹಿಂಸೆ ಕೊಟ್ಟು ಇವಳನ್ನ ಕೊನೆಗಾಣಿಸ್ತೀನಿ. ಇವಳು ಕೊಟ್ಟಿರೋ ಕಾಟ, ಇಟ್ಟಿರೋ ಅವಳಿ 1-2 ಅದನ್ನ ಈಗ ನೆನ್ಸ್ಕೊಂಡ್ರು ನನ್ನ ಹೃದಯನೇ ನಿಂತೋಗುತ್ತೆ. ನಾವು ನಮ್ಮನೇಲಿದ್ರು ಸಹ ಶತ್ರುವಿನ ಸಂಕೋಲೆಯಲ್ಲಿದ್ವೇನೋ ಅಂತ ಅನಿಸ್ತಾ ಇತ್ತು. ಇವಳು ನಾಗಿಣಿ ಅಂತ ಗೊತ್ತಾದ್ಮೇಲೆ ಅದನ್ನ ಹೇಳೋದಕ್ಕೂ ಆಗದೆ ಇಟ್ಕೊಳ್ಳೋದಕ್ಕೂ ಆಗದೆ ಎಷ್ಟು ಒದ್ದಾಡಿದೀವಿ ಅಂತ ನಮಗ್ ಮಾತ್ರ ಗೊತ್ತು. ಬಾಬಾ, ಇವಳಿಂದ ನಾನು ರುದ್ರ ಎಷ್ಟು ಸಲ ಸತ್ತು ಬದುಕಿದೀವಿ ಅಂತೇಳಿ ನಿಮಗೂ ಗೊತ್ತು. ನಮಗೆ ಭಯ ಅನ್ನೋದೇ ಗೊತ್ತಿಲ್ವೇನೋ ಅನ್ನೋ ಹಾಗೆ ನಾವಿಬ್ಬರು ಮೆರಿತಾ ಇದ್ವಿ. ಆದ್ರೆ ಯಾವ ಕ್ಷಣದಲ್ಲಿ ಇವಳು ನಮ್ಮ ಜೀವನದಲ್ಲಿ ಕಾಲಿಟ್ಲೋ ಆ ಕ್ಷಣದಿಂದ ನಾವು ಭಯದಿಂದ ತತ್ತರಿಸಿ ಹೋಗಿದ್ದೀವಿ. ನಿಮಗೆ ಗೊತ್ತಾ ಬಾಬಾ, ರುದ್ರನ ಸ್ನೇಹಿತರನ್ನೆಲ್ಲ ಇವಳು ಎಣಿಸಿ ಆಹುತಿ ತಗೊಂಡಿದ್ದಾಳೆ. ಇವಳು ಮಾಡಿರೋ ಒಂದೊಂದು ಕೆಲಸನೂ ನನ್ನ ಕಣ್ಣಲ್ಲಿ ಕಟ್ಟಿಟ್ಟ ಹಾಗೆ ಇದೆ. ಇವಳನ್ನ ನೋಡ್ತಿದ್ರೆ ರಕ್ತ ಬಿಸಿ ಆಗೋದಲ್ಲ, ಕೋತ ಅಂತ ಕುದಿಯುತ್ತೆ. ನನ್ನ ಕೋಪ, ಆವೇಶ, ಆಕ್ರೋಶ ಎಲ್ಲ ತಣ್ಣಗಾಗ್ಬೇಕು ಅಂದ್ರೆ ಇವಳ ರಕ್ತನ ನಾನು ನೋಡ್ಬೇಕು. ಬಾಬಾ ಇನ್ನು ಏನ್ ನೋಡ್ತಿದ್ದೀರಾ? ಮುಗಿಸಿ ಇವಳನ್ನ. ನಿಲ್ಸಿ. ನಿಲ್ಸಿ ನಿಮ್ಮ ಪ್ರಲಾಪಗಳನ್ನ. ನಾನೊಬ್ಳೆ ತಪ್ಪು ಮಾಡಿರೋದು, ನೀವ್ಯಾರು ತಪ್ಪೇ ಮಾಡಿಲ್ಲ ಅಲ್ವಾ? ನಿಮಗೆ ಏನು ಅನ್ನಿಸ್ತಾ ಇಲ್ಲ ಅಲ್ವಾ? ನಾವೇನೇ ಮಾಡಿದ್ರು ಅದು ನಮ್ಮ ಆತ್ಮರಕ್ಷಣೆಗೋಸ್ಕರ ಮಾಡಿದೀವಿ ಅಷ್ಟೇ. ಅದು ನಿನ್ನ ದೃಷ್ಟಿನಲ್ಲಿ ಅನ್ಯಾಯ ಆದ್ರೆ ನಮ್ಮ ದೃಷ್ಟಿನಲ್ಲಿ ನ್ಯಾಯ. ನ್ಯಾಯ, ನೀತಿ, ದಾನ, ಧರ್ಮ, ಸತ್ಯ, ಸತ್ಸಂಗ. ನಿಮ್ಮಂತವ್ರ ಬಾಯಲ್ಲಿ ಇಂಥ ಪದಗಳು ಬಂದ್ರೆ ಆ ಪದಗಳು ನಿಜವಾದ ಅರ್ಥನ ಕಳ್ಕೊಂಡ್ಬಿಡುತ್ತೆ ಮಾವ. ಓ ಶಂಸಿ, ನಿಮ್ಮನ್ನ ಮಾವ ಅಂತ ಕರಿಬಾರ್ದು ಅಲ್ವಾ? ನಿಮ್ಮನ್ನ ಒಂದು ಮಾತು ಕೇಳ್ತೀನಿ, ದಯವಿಟ್ಟು ಮುಚ್ಚು ಮರೆ ಇಲ್ಲದೆ ಉತ್ತರ ಕೊಡಿ. ಓ, ನಾನಿನ್ನು ಸಾಯ್ತಾ ಇದ್ದೀನಿ, ಇದು ನನ್ನ ಕೊನೆ ಆಸೆ ಈಡೇರಿಸಿ ಅಂತ ಕೇಳ್ತಾ ಇದೀಯ? ಸರಿ, ಕೇಳು. ನೀವು ಕೆಲವು ದಿನಗಳ ಹಿಂದೆ ಎಲ್ಲೋ ಕಳೆದು ಹೋಗಿದ್ರಿ. ನಿಮ್ಮನ್ನ ನೆನೆಸ್ಕೊಂಡು ಅತ್ತೆ ಎಷ್ಟು ಕೊರಗಿದ್ದಾರೆ, ಎಷ್ಟು ನೊಂದಿದ್ದಾರೆ ಅನ್ನೋದು ನನಗೆ ಅರ್ಜುನ್ ಅವ್ರಿಗೆ ಮಾತ್ರ ಗೊತ್ತು. ಅತ್ತೆ ದುಃಖ, ಅಜ್ಜಿ ಚಡಪಡಿಕೆನ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ಲಿಲ್ಲ. ಆಗ ಯಾರೋ ಒಬ್ರು ವಿಷ್ಣುಪುರದಲ್ಲಿರೋ ಗರುಡ ದೇವಸ್ಥಾನಕ್ಕೆ ಹೋಗಿ ಹೋಮ ಮಾಡಿಸಿದ್ರೆ ನೀವು ಸುರಕ್ಷಿತವಾಗಿ ಮನೆಗೆ ಬರ್ತೀರಾ ಅಂತ ಹೇಳಿದ್ರು. ಆ ಸಮಯದಲ್ಲಿ ನೀವೆಲ್ಲಿದ್ರಿ? ಯಾರು ನಿಮ್ಮನ್ನ ಬಂದ್ಸಿಟ್ಟಿದ್ರು ಅನ್ನೋದು ಗೊತ್ತಾ ನಿಮಗೆ? ಸಿಡಿಲಿನ ತರ ಸಿಡಿತಾ ಇದ್ದವರು ಮಂಜಿನ ತರ ಯಾಕೆ ತಣ್ಣಗಾಗೋದ್ರಿ? ಮಾತಾಡಿ. ನಾನ್ ಕೇಳಿದ ಪ್ರಶ್ನೆಗೆ ನಿಮ್ ಹತ್ರ ಉತ್ತರ ಇಲ್ಲ ಅಲ್ವಾ? ಉತ್ತರ ಇದ್ರು ಹೇಳೋದಕ್ಕಾಗ್ತಾ ಇಲ್ಲ ಅಲ್ವಾ? ಹೇಳಿ, ಉತ್ತರ ಕೊಡಿ.
ನೋಡಿದ್ರ ಬಾಬಾ, ಇಷ್ಟೆಲ್ಲ ಆದ್ರೂ ಎಷ್ಟು ಸೊಕ್ಕಿನಿಂದ ಮಾತಾಡ್ತಾಳೆ ಇವಳು. ಎಷ್ಟು ಸೊಕ್ಕ ನಿನಗೆ? ಅಷ್ಟೊಂದು ಅಹಂ ಬಂದಿದ್ಯಾ? ಜೈ ಮಹಾಕಾಲ. ಪಾಪ ಅವಳು ತಪ್ಪಿಸ್ಕೊಂಡು ಓಡೋಗ್ತೀನಿ. ನಿಮ್ಗೇನು ಆಗಿಲ್ಲ ತಾನೆ? ನೀವು ಇವತ್ತಿಲ್ಲ ಅಂದಿದ್ರೆ ನನ್ನ ಗತಿ ಏನಾಗ್ತಿತ್ತು? ನೀನ್ ಮೇಣದ ಬೊಂಬೆ ಆಗೋದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ನಿನ್ನನ್ನ ನೀನೇ ಮರೆತು ನನ್ನಲ್ಲಿ ಕರಗ್ತಾ ಇದೆಯಾ? ಇಷ್ಟೆಲ್ಲ ಆದ್ಮೇಲೆ ನೀನ್ ಹೆಂಡತಿ ಅಮೃತನ ಮರೆಯೋ ಕಾಲ ಎಲ್ಲೂ ದೂರದಲ್ಲಿಲ್ಲ, ಸಮೀಪದಲ್ಲೇ ಇದೆ. ಅಮೃತ ನಿನ್ನ ಪಾಲಿಗೆ ಮೃತ್ಯು ಆಗಬೇಕು. ನೀನು ಸಂಪೂರ್ಣವಾಗಿ ನನ್ನ ವಶ ಆಗ್ಲೇಬೇಕು. ಹಾಗೇ ಆಗ್ತೀಯ.